ನನ್ನ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ಬಿಟ್ಟು ಮನೆ ಬಿಟ್ಟು ಕಳ್ಸಿದೀನಿ ಅವಳ ಇವತ್ತು. ಇನ್ಮೇಲೆ ನಾವಿಬ್ರು ಆರಾಮಾಗಿರ್ಬೋದು. ನಾನು ನಿನ್ ಜೊತೆ ಇರಲ್ಲ. ಏನ್ ಈ ತರ ಹೇಳ್ತಿದ್ಯಾ ನೀನು? ಇವತ್ತು ನಿನ್ನ ಹೆಂಡ್ತಿನ ಬಿಟ್ಟಿದ್ಯಾ, ನಾಳೆ ನನ್ನ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ನಿನಗೋಸ್ಕರ ತಾನೇ ಅವಳನ್ನ ಬಿಟ್ಟಿರೋದ್ ನಾನು. ಸಾರಿ, ಲೆಟ್ಸ್ ಬ್ರೇಕ್ ಅಪ್. ಹೇಳಿದ ಅರ್ಥ ಮಾಡ್ಕೊ ಪ್ರಿಯಾ. ಪ್ರಿಯಾ ಹೌದು, ಬೇರೆ ಹುಡುಗಿ ಜೊತೆ ಮಾತಾಡ್ತೀನಿ, ಸುತ್ತಾಡ್ತೀನಿ. ಏನ್ ಇವಾಗ? ಬಂದಂಗಿರಕ್ಕಿದ್ಯಾ ನಿಮ್ಮ ಅವನ ಮನೇನಲ್ಲ. ಜಲಿನವಾದ್ರ ಒಳ್ಳೇದ್. ನಾದಿನೋರೆ ನನ್ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ. ನಾ ಬದುಕಿದ್ರು ಬಿ ಏನ್ ಸಾರ್ಥಕ ಇಲ್ಲ. ಓ ತಂಗಮ್ಮ, ಸಾಯಂತ ಕಷ್ಟ ನಿನಗೇನಮ್ಮ ಬಂದಿದೆ? ನಿನಗೆ ಅಂತ ಅಣ್ಣ ಇಲ್ವಾ ನಾನು? ಅಣ್ಣಯ್ಯ, ದಿವ್ಯಾ ತುಂಬಾ ಹೊಟ್ಟೆ ತನ್ನ ಇದ್ರು ಕೆಲ್ಸ ಮಾಡಿ ಸಾಕಾಗೈತಪ್ಪ. ಬಂದ್ರೇನ್ರಿ? ಊಟಕ್ಕೆ ಏನಾದ್ರು ಮಾಡಿದೆ, ನನಗೆ ತುಂಬಾ ಹೊಟ್ಟೆ ಇಸ್ತೈತೆ. ನಿಮಗೋಸ್ಕರ ಬಿರಿಯಾನಿ ಮಾಡೀನ್ರಿ. ಹೌದಾ? ಸ್ವಲ್ಪ ಬೇಗ ನೀಡ್ಕೊಡು. ನಾನು ಅವಳನ್ನ ಕಳಿಸ್ಬಾರ್ದಿತ್ತು ಅನ್ಸುತ್ತೆ. ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನ್ಸುತ್ತೆ ನಾನು. ಅಮ್ಮು, ದಿವ್ಯಾ ಸಾರಿ ದಿವ್ಯಾ. ಏನ್ ಮಾಮ ಎಷ್ಟ್ ಚಂದ ಹೇಳ್ತೀನಿ ಇಟ್ಕೊಂಡು ಏನ್ ಕತೆ ಇದು? ನನಗೆ ಇವಾಗ ಅರ್ಥ ಆಗಿದೆ ದಿವ್ಯಾ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೀನಿ ದಿವ್ಯಾ. ತಪ್ಪಾಗಿದೆ, ಕ್ಷಮಿಸ್ಬಿಡು ದಿವ್ಯಾ. ಇನ್ನೊಂದ್ಸರಿ ಈ ತರ ತಪ್ಪು ಮಾಡಕ್ ಹೋಗಲ್ಲ. ಬಾ ದಿವ್ಯಾ, ಮನೆಗೆ ಹೋಗೋಣ. ನಿಮ್ ಜೀವನದಲ್ಲಿ ಯಾರಾದ್ರೂ ಮಧ್ಯದಲ್ಲಿ ಬಂದ್ರೆ ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ. ಜೀವನ ಪೂರ್ತಿ ಯಾರು ನಮ್ ಜೊತೆ ಬರಲ್ಲ. ಯಾವತ್ತಿದ್ರು ಕಟ್ಕೊಂಡಿರೋ ಹೆಂಡತಿ ನಾವು ಸಾಯೋವರೆಗೂ ನಮ್ ಜೊತೆ ಇರ್ತಾಳೆ. ಯಾವತ್ತು ಕೈ ಕೊಟ್ಟು ಹೋಗಲ್ಲ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.